ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೌಂಟಿಂಗ್ ಸಾರ್ಟಿನ ಎರಡನೇ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಕೌಂಟಿಂಗ್ ಸಾರ್ಟ್ ನಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ನಾವು ಯಾವುದೇ ಕಂಪ್ಯಾರಿಸನ್ ಅನ್ನ ಮಾಡೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸೆಲೆಕ್ಷನ್ ಸಾರ್ಟ್ ತಗೊಳ್ಳಿ ಅಥವಾ ಇನ್ಸರ್ಷನ್ ಸಾರ್ಟ್ ಇರ್ಬೋದು, ಕ್ವಿಕ್ ಸಾರ್ಟ್ ಇರ್ಬೋದು. ಅದರಲ್ಲಿ ಏನ್ ಮಾಡ್ತಿದ್ವಿ ನಾವು 2 ಅಥವಾ 3 ಎಲಿಮೆಂಟ್ಗಳನ್ನ ನಾವು ಕಂಪೇರ್ ಮಾಡ್ತಾ 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 ಅವುಗಳನ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದ್ವಿ. ಸಾರ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ. ಆದ್ರೆ ಈ ಒಂದು ಕೌಂಟಿಂಗ್ ಸಾರ್ಟ್ ಅಲ್ಲಿ ನಾವು ಯಾವುದೇ ರೀತಿ ಕಂಪ್ಯಾರಿಸನ್ ಕೂಡ ಮಾಡಲ್ಲ, ಮತ್ತೆ ಅವುಗಳನ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಲ್ಲ. ನಮ್ಮ ಒಂದೇ ಒಂದು ಏನೇನು ಅವುಗಳ ಪೊಸಿಷನ್ ಅನ್ನು ಹುಡುಕೋದು, ಅವುಗಳ ಪೊಸಿಷನ್ ಅನ್ನ ಅರೇಯಲ್ಲಿ ಹುಡುಕೋದು ಈ ಒಂದು ಕೌಂಟಿಂಗ್ ಸಾರ್ಟಿನ ಗೋಲ್ ಆಗಿರುತ್ತೆ. ಸೊ ಇವಾಗ ಇದನ್ನ ಕೇವಲ 5 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಸೊ ಆ 5 ಸ್ಟೆಪ್ ಅನ್ನ ಬರೀತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್. ಯಾಕಂತಂದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಬೇಕು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕಾಗುತ್ತೆ. ಈಗ ಸ್ಟೆಪ್ ನಂಬರ್ 1, ಮೊದಲನೇ ಸ್ಟೆಪ್ ಏನು, ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಒಂದು ಅರೇಯಲ್ಲಿ ಇನ್ಸರ್ಟ್ ಮಾಡಿ. ಸೊ ಮೊದಲನೇದು ಯಾವುದು 2, ನೆಕ್ಸ್ಟ್ 5, 3, 0, 2, 3, 0, 3. ಇವಾಗ ಕೊಟ್ಟಿದ್ದಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಅರೆಗೆ ಇನ್ಸರ್ಟ್ ಮಾಡಿದ್ದೀನಿ. ಅದಕ್ಕೆ ಒಂದು ನೇಮ್ ಅನ್ನು ಕೊಡಬೇಕು. ಎ, ನೀವು ಯಾವುದೇ ಒಂದು ವೇರಿಯೇಬಲ್ ಎ ಬಿ ಸಿ ಡಿ ಇ ಎಫ್ ಜಿ ಎನಿಥಿಂಗ್ ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಡೆಕ್ಸಿಂಗ್ ಅನ್ನು ಸ್ಟಾರ್ಟ್ ಮಾಡಿ. 0, 1, 2, 3, 4, 5, 6, 7. ಈಗ 0 to 7 ಅಂದ್ರೆ ಟೋಟಲ್ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ನಮ್ಮ ಅರೇಯಲ್ಲಿ? ಟೋಟಲ್ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8. ಟೋಟಲ್ 8 ಡಿಜಿಟ್ಗಳಿವೆ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಕೀ ವ್ಯಾಲ್ಯೂ. ಕೀ ವ್ಯಾಲ್ಯೂ ಯಾವ್ದಾಗಿರುತ್ತೆ ಇಲ್ಲಿ ನೋಡಿ. ಕೊಟ್ಟಿರುವಂತಹ ಎಲಿಮೆಂಟ್ಸ್ಗಳಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು. ಸೊ ಬಿಗ್ಗರ್ ವ್ಯಾಲ್ಯೂ ಯಾವುದು? 5. 2 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, 3 ಇದೆ, 5 ಇದೆ. ಸೊ ಇಷ್ಟರಲ್ಲಿ ದೊಡ್ಡದು ಯಾವುದು? 5. ಸೊ ಕೀ ವ್ಯಾಲ್ಯೂ ಏನಾಯ್ತು? 5. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡಬೇಕು? ಕೌಂಟ್ ಅನ್ನ ಬರೀಬೇಕು. ಕೌಂಟ್ ಅಂದ್ರೇನು? ಫ್ರೀಕ್ವೆನ್ಸಿ ಕೌಂಟ್ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್. ಎಲ್ಲ ಎಲಿಮೆಂಟ್ ಏನ್ ಕೊಟ್ಟಿದ್ದಾರೆ ಅವುಗಳ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೀಬೇಕು. ಈಗ ನೋಡಿ, ಎಲ್ಲಿಂದ ಶುರುವಾಗಿರೋದು? ನಮ್ಮ ಕೌಂಟಿಂಗ್ ಸಾರ್ಟ್ ಅಲ್ಲಿ ಕೇವಲ ಪಾಸಿಟಿವ್ ಎಲಿಮೆಂಟ್ಸ್ ಅನ್ನ ಮಾತ್ರ ಯೂಸ್ ಮಾಡ್ತಾರೆ, ನೆಗೆಟಿವ್ ಯೂಸ್ ಮಾಡಲ್ಲ. ಸೊ 0 ಇದೆ ಅಂತ ಅಂದ್ರೆ 0 ಇಂದ ಶುರುವಾಗಿರುತ್ತೆ. ಮ್ಯಾಕ್ಸಿಮಮ್ ಎಷ್ಟು? 5. 0 ಇಂದ ಶುರುವಾಗಿದೆ, ಮ್ಯಾಕ್ಸಿಮಮ್ ಇರುವಂತ ಎಲಿಮೆಂಟ್ ಯಾವುದು? 5. ಸೊ 0 ಇಂದ ಬರೀರಿ. 0, 1, 2, 3, 4 ಮತ್ತೆ 5. ಇವಾಗ ನಾವು ಇನ್ನು ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇನಿಷಿಯಲ್ ಆಗಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೀತೀವಿ. ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅಂದ್ರೆ ನಾವು ಇನ್ನು ಟ್ರಾವರ್ಸೇ ಮಾಡಿರಲ್ಲ ನಮ್ಮ ಅರೇಯನ್ನ, ಅದಕ್ಕಿಂತ ಮುಂಚೆನೆ ನಾವು ಬರಿತಾ ಹೋಗ್ತೀವಿ ಫ್ರೀಕ್ವೆನ್ಸಿ ಕೌಂಟ್. ಸೊ ನಾವು ಇನ್ನು ಪ್ರೊಸೀಜರ್ನೇ ಶುರು ಮಾಡಿಲ್ಲ ಅಂತಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ಏನಾಗಿರುತ್ತೆ? 0. ಸೊ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಗಿವನ್ ಇನ್ ದ ಲಿಸ್ಟ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ನಂಬರ್ 3. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡ್ತೀವಿ? ನಮ್ಮ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಪ್ರತಿಯೊಂದು ಎಲಿಮೆಂಟ್ ಕೂಡ ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದನ್ನ ನಾವು ಡಿಪೆಕ್ಟ್ ಮಾಡ್ತಾ ಹೋಗ್ತೀವಿ. 0, 1, 2, 3, 4, 5. ಸೊ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಾಯಿತು? ಪ್ರತಿಯೊಂದು ಕೂಡ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ 0 ಇತ್ತು. ಈಗ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಎಲಿಮೆಂಟ್. ಮೊದಲನೇದು ಯಾವುದು? 0. 0 ಎಷ್ಟು ಸಲ ರಿಪೀಟ್ ಆಗಿದೆ ಅವ್ರು ಕೊಟ್ಟಿರೋ ಕ್ವಶನ್ ಅಲ್ಲಿ? 1, 2 ಟೈಮ್ಸ್. ಸೊ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿ 2. 1 ಎಷ್ಟು ಸಲ ರಿಪೀಟ್ ಆಗಿದೆ? 1 ಇಲ್ವೇ ಇಲ್ಲ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 0. 2 ಇದೆಯಾ? ಎಸ್. ಎಷ್ಟು ಸಲ ಇದೆ? 1, 2 ಎರಡು ಸಲ ಇದೆ, ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. 3, 1, 2, 3 ಮೂರು ಸಲ ಇದೆ, 3. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 3. 4 ಇದೆಯಾ ಇಲ್ಲಿ? ಇಲ್ಲ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 0. 5 ಇದೆಯಾ? ಎಸ್. ಎಷ್ಟು ಸಲ ಇದೆ? ಕೇವಲ 1 ಸಲ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 1. ನೋಡಿ, 3 ಸ್ಟೆಪ್ ಕಂಪ್ಲೀಟ್ ಆಯ್ತು. ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ರಿ? ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಕಂಡುಹಿಡಿದಿರಿ. ಫ್ರೀಕ್ವೆನ್ಸಿ ಕೌಂಟ್. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ರಿ? ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್. ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್. ಸೊ ಇದನ್ನೆಲ್ಲ ಬರೀರಿ ಕರೆಕ್ಟ್ ಆಗಿ. ಫುಲ್ ಆನ್ಸರ್ ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಸೊ ಈ ಸ್ಟೆಪ್ ನಂಬರ್ 4 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಸ್ಟೆಪ್ ನಂಬರ್ 4 ಅಲ್ಲಿ ಮ್ಯಾಕ್ಸಿಮಮ್ ಸೈಜ್ ನಮ್ಮ ಕೊನೆ ಅರೇದು ಎಷ್ಟಾಗಿರ್ಬೇಕು ಅಂತ ಡಿಪೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸ್ಟೆಪ್ 5 ಅಲ್ಲಿ ನಾವೇನ್ ಮಾಡ್ತೀವಿ? ಪ್ರತಿಯೊಂದು ಎಲಿಮೆಂಟ್ ಅನ್ನು ಅರೇಯನ್ನ ಯೂಸ್ ಮಾಡಿಕೊಂಡು ನಾವು ಪೊಸಿಷನ್ಸ್ ಅನ್ನ ತೋರಿಸ್ತೀವಿ. ನಾನು ಹೇಳಿದೆ
ಪೊಸಿಷನ್ ಅನ್ನ ಹುಡುಕೋದೇ ಕೌಂಟಿಂಗ್ ಸಾರ್ಟಿನ ಗೋಲ್ ಆಗಿರುತ್ತೆ ಅಂತ. ಸೊ ಆ ಪೊಸಿಷನ್ ಅನ್ನ ತೋರಿಸಬೇಕು ಅಂತಂದ್ರೆ ಫಸ್ಟ್ ನಮಗೆ ಆ ಅರೇನ ಸೈಜ್ ಗೊತ್ತಾಗಬೇಕು. ಆ ಅರೇದು ಸೈಜ್ ಎಷ್ಟಿದೆ, ಎಷ್ಟು ಎಲಿಮೆಂಟ್ ಗಳನ್ನ ಫಿಟ್ ಮಾಡುವಷ್ಟು ಸೈಜ್ ಬೇಕು ಅಂತ. ಸೊ ಅದು ಎಷ್ಟು ಸೈಜ್ ಆಗಿರ್ಬೇಕು ಅನ್ನೋದನ್ನ 4ನೇ ಸ್ಟೆಪ್ ಅಲ್ಲಿ ಕಂಡುಹಿಡಿತೀವಿ. ಸೈಜ್ ಆಫ್ ಅರೇ. ಸೊ ಸೈಜ್ ಆಫ್ ಅರೇನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು? ಸೊ ಕೌಂಟ್ ಅನ್ನ ಯೂಸ್ ಮಾಡಿಕೊಂಡೆ ನಾವು ಸೈಜ್ ಆಫ್ ದಿ ಅರೇ ಅನ್ನ ಕಂಡುಹಿಡಿತೀವಿ. ಯಾವ ರೀತಿ? 0 1 2 3 4 5. ಈಗ ಫಸ್ಟ್ನೇದಕ್ಕೆ ಫ್ರೀಕ್ವೆನ್ಸಿ ಕೌಂಟ್ ಏನಿದೆ ಅದನ್ನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಸೊ ಮೊದಲನೇದು ಯಾವುದು? 0. ಸೊ 0 ಫ್ರೀಕ್ವೆನ್ಸಿ ಕೌಂಟ್ ಎಷ್ಟು? 2. ಅದನ್ನ ಕಾಪಿ ಮಾಡಿದೆ. ಈಗ 2 ಪ್ಲಸ್ 0 ವಿಲ್ ಬಿ 2. 2 ಪ್ಲಸ್ 0 ವಿಲ್ ಬಿ 2. 2 ಪ್ಲಸ್ 2 ವಿಲ್ ಬಿ 4. 4 ಪ್ಲಸ್ 3 ವಿಲ್ ಬಿ 7. 7 ಪ್ಲಸ್ 0 ವಿಲ್ ಬಿ 7. 7 ಪ್ಲಸ್ 1 ವಿಲ್ ಬಿ 8. ಸೊ ಈ ರೀತಿ ನೋಡಿ ಎಷ್ಟಿದೆ. ಹೀಗೆ ಡೈರೆಕ್ಟ್ ಆಗಿ ನೋಡಿ 2 ಪ್ಲಸ್ 2 4, 4 ಪ್ಲಸ್ 3 7, 7 ಪ್ಲಸ್ 1 8. ಅದನ್ನೇ ನಾವು ಇಲ್ಲಿ ಆ್ಯಡ್ ಮಾಡ್ತಾ ಹೋದ್ವಿ. ಫಸ್ಟ್ನೇದನ್ನ ಹಾಗೆ ಕಾಪಿ ಮಾಡ್ಕೋಬೇಕು, ಇದಕ್ಕೆ ಇದನ್ನ ಆ್ಯಡ್ ಮಾಡಬೇಕು. ಮುಂದಗಡೆ ಇರುವಂಥ ಎಲಿಮೆಂಟ್ 2 ಪ್ಲಸ್ 0 2, 2 ಪ್ಲಸ್ 2 4, 4 ಪ್ಲಸ್ 3 7, 7 ಪ್ಲಸ್ 0 7, 7 ಪ್ಲಸ್ 1 8. ಈಗ ನೋಡಿ ಮ್ಯಾಕ್ಸಿಮಮ್ ಎಷ್ಟಿರೋದು? 8. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರೋದು? 8. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅವ್ರು ಕೊಟ್ಟಿರುವಂತದ್ದು ಮತ್ತೆ ಮ್ಯಾಕ್ಸಿಮಮ್ ಸೈಜ್ ಎರಡು ಈಕ್ವಲ್ ಆದ್ರೆ ನಾವು ಕರೆಕ್ಟ್ ಆಗಿ ಪ್ರೊಸೀಡ್ ಆಗ್ತಿದೀವಿ ಪ್ರಾಬ್ಲಮ್ ಅಲ್ಲಿ ಅಂತ ಅರ್ಥ. ಈಗ 4ನೇ ಸ್ಟೆಪ್ ಮುಗಿತು. ಕೊನೆಯದಾಗಿ ಉಳಿದಿರುವಂತದ್ದು 5ನೇ ಸ್ಟೆಪ್. ಸೊ 5ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ನಾವು ಪೊಸಿಷನ್ ಅನ್ನ ನೋಡ್ತೀವಿ. ಸೊ ಅದನ್ನ ಬರೀರಿ. 5th ಸ್ಟೆಪ್ ಏನು? ಪೊಸಿಷನ್. ಪ್ರತಿಯೊಂದು ಎಲಿಮೆಂಟ್ ಗಳದ್ದು ಕೂಡ ಪೊಸಿಷನ್ ಅನ್ನ ನೋಡಬೇಕು. ಸೊ ಮ್ಯಾಕ್ಸಿಮಮ್ ಸೈಜ್ ಏನು? 8. ಸೊ ಅರೇನ ಕ್ರಿಯೇಟ್ ಮಾಡಿ ವಿತ್ ದಿ ಸೈಜ್ ಆಫ್ 8. ಸೊ 8 ಅಂದ್ರೆ 0 ಇಂದ ಇಂಡೆಕ್ಸಿಂಗ್ ಶುರು ಆಗೋದು. 0 1 2 3 4 5 6 and 7. ಸೊ 0 to 7 ಅಂತಂದ್ರೆ ಟೋಟಲ್ 8 ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇವಾಗ ಔಟ್ಪುಟ್ ಅರೇಗೆ ನಾನು ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ಇನಿಷಿಯಲ್ ಅರೇನ ನಾನು ಎ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾವು ಪೊಸಿಷನ್ ಅನ್ನು ಡಿಪಿಕ್ಟ್ ಮಾಡುವಂತದ್ದಕ್ಕೋಸ್ಕರ ನಾವು ಔಟ್ಪುಟ್ ಅರೇಗೆ ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ಈಗ ಸ್ಟಾರ್ಟ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಬಲಗಡೆಯಿಂದ ಎಡಗಡೆಗೆ ಮೊದಲನೇ ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಸಿಯಾಗಿ ಆಗಬೇಕು ಅಂತಂದ್ರೆ ಈ ಇಂಡೆಕ್ಸಿಂಗ್ ಇದೆಯಲ್ಲ ಅದನ್ನ ಕಾಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಇಂಡೆಕ್ಸ್ ವ್ಯಾಲ್ಯೂಗಳನ್ನ ಕಾಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಸೊ ರೈಟ್ ಸೈಡ್ ಟು ಲೆಫ್ಟ್ ಸೈಡ್. ಮೊದಲನೇದು ಯಾವುದು? 3. ನಾನಿವಾಗ 3 ಪೊಸಿಷನ್ ಅನ್ನ ಹುಡುಕ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ? ಇಲ್ಲಿ ಬರ್ತೀನಿ. ಇಲ್ಲಿ 3 ಎಲ್ಲಿದೆ? ಇಲ್ಲಿದೆ 3. 3 ಏನ್ ಹೇಳ್ತಾ ಇದೆ? ನನ್ನ 7th ಪೊಸಿಷನ್ ಅಲ್ಲಿ ಕೂರ್ಸು ಅಂತ ಹೇಳ್ತಾ ಇದೆ. ಆದ್ರೆ ನಾನೇನ್ ಮಾಡ್ತೀನಿ? ಒಂದು ಪೊಸಿಷನ್ ಕಡಿಮೆ ಮಾಡ್ತೀನಿ. ಯಾಕೆ ಅಂತಾನು ನಾನು ಹೇಳ್ತೀನಿ. ಒಂದು ಪೊಸಿಷನ್ ಕಡಿಮೆ ಮಾಡ್ತೀನಿ. 7 minus 1 will be 6. ಸೊ 6th ಪೊಸಿಷನ್ ಅಲ್ಲಿ 3 ಅನ್ನ ಕೂರಿಸ್ತೀನಿ. ನೆಕ್ಸ್ಟ್ 0 ಅನ್ನ ಕೂರಿಸ್ಬೇಕು. ಸೊ 0 ಇಲ್ಲಿದೆ. ಸೊ 4th ಸ್ಟೆಪ್ ಅಲ್ಲೇ ನೀವು ನೋಡ್ಬೇಕು. 0 2 ಪೊಸಿಷನ್ ಅಲ್ಲಿ ಕೂರಿಸುತ್ತ ಇದೆ. ಸೊ 1 ರೆಡ್ಯೂಸ್ ಮಾಡ್ತೀನಿ. 2 minus 1 will be 1. ಸೊ ಫಸ್ಟ್ ಪೊಸಿಷನ್ ಅಲ್ಲಿ ನಾನು 0 ಅನ್ನ ಕೂರಿಸ್ತೀನಿ. ನೆಕ್ಸ್ಟ್ 3. ಸೊ 3 ಇಲ್ಲಿದೆ. ಅದು ಇವಾಗ ಅಪ್ಡೇಟೆಡ್ ಆಗಿ 6th ಪೊಸಿಷನ್ ಅಲ್ಲಿ ಕೂರಿಸು ಅನ್ಸುತ್ತೆ. ನಾನೇನ್ ಮಾಡ್ತೀನಿ? ಒಂದು ಪೊಸಿಷನ್ ಕಡಿಮೆ ಮಾಡ್ತೀನಿ. 6 minus 1 will be 5. ಸೊ 5th ಪೊಸಿಷನ್ ಅಲ್ಲಿ 3 ಅನ್ನ ಕೂರಿಸ್ತೀನಿ. ನೆಕ್ಸ್ಟ್ 2. ಸೊ 2 ಫಸ್ಟ್ ಪೊಸಿಷನ್. ಸೊ 2 4th ಪೊಸಿಷನ್ ಅಲ್ಲಿ ಹೇಳ್ತಾ ಇದೆ ರೆಡ್ಯೂಸ್ ಇಟ್ ಬೈ 1. ಸೊ 3rd ಪೊಸಿಷನ್ ಅಲ್ಲಿ 2. ನೆಕ್ಸ್ಟ್ 0 ಫಸ್ಟ್ ಪೊಸಿಷನ್ ಅಂತ ಇದೆ ರೆಡ್ಯೂಸ್ ಇಟ್ ಬೈ 1. ಸೊ 0th ಪೊಸಿಷನ್ ಅಲ್ಲಿ 0 ಅಂದ್ರೆ 0th ಇಂಡೆಕ್ಸ್ ಅಲ್ಲಿ. ನೆಕ್ಸ್ಟ್ 3. ಸೊ 3 ಅಪ್ಡೇಟೆಡ್ ಆಗಿ 5th ಪೊಸಿಷನ್ ಅಲ್ಲಿ ಕೂರ್ಸಕ್ಕೆ ಹೇಳ್ತಾ ಇದೆ ರೆಡ್ಯೂಸ್ ಇಟ್ ಬೈ 1, ದಟ್ ವಿಲ್ ಬಿ 4. ಸೊ 4th ಪೊಸಿಷನ್ ಅಲ್ಲಿ 3. ನೆಕ್ಸ್ಟ್ ಇಟ್ ವಿಲ್ ಬಿ 5. ಸೊ 5 ಏನ್ ಹೇಳ್ತಾ ಇದೆ? 8th ಪೊಸಿಷನ್ ಅಲ್ಲಿ ಹೇಳ್ತಾ ಇದೆ. 8th ಪೊಸಿಷನ್ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಒಂದು ರೆಡ್ಯೂಸ್ ಮಾಡಿದ್ರೆ ಏನಾಯ್ತು? 7th ಪೊಸಿಷನ್. ಸೊ 7th ಪೊಸಿಷನ್ ಅಲ್ಲಿ ನಾನು 5 ಅನ್ನ ಕೂರಿಸ್ತೀನಿ. ಅದಕ್ಕೋಸ್ಕರನೇ ನಾನು ಏನ್ ಮಾಡಿದ್ದು? ಪ್ರತಿಯೊಂದು ಎಲಿಮೆಂಟ್ ಅನ್ನು ನಾನು ಪೊಸಿಷನ್ ಅನ್ನ ಕೂರಿಸ್ಬೇಕಾದ್ರೆ ಅದು ಏನ್ ವ್ಯಾಲ್ಯೂ ಹೇಳ್ತೀನಿ? 7 ಇದ್ದಾಗ ಏನ್ ಮಾಡಿದೆ? ಒಂದು ರೆಡ್ಯೂಸ್ ಮಾಡಿದೆ. ಸೊ 6th ಪೊಸಿಷನ್ ಅಲ್ಲಿ ಕೂರಿಸಿದೆ. 6th ಪೊಸಿಷನ್ ಇದ್ದಾಗ ಏನ್ ಮಾಡಿದೆ? ಒಂದು ರೆಡ್ಯೂಸ್ ಮಾಡಿ 5th ಪೊಸಿಷನ್ ಅಲ್ಲಿ ಕೂರಿಸಿದೆ. ಯಾಕೆ ಅಂತಂದ್ರೆ ನಾವು ಇಂಡೆಕ್ಸಿಂಗ್ ಅನ್ನ 0 ಇಂದ ಶುರು ಮಾಡಿರೋದು. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಇರಬಹುದು. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಇರಬಹುದು, ಬಟ್ ಇಂಡೆಕ್ಸಿಂಗ್ 0 ಇಂದ ಶುರು ಆಗಿರೋದು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಒಂದು ವ್ಯಾಲ್ಯೂನ ಕಡಿಮೆ ಮಾಡಿದ್ರೆ ಕರೆಕ್ಟ್ ಆಗಿ ಫಿಟ್ ಮಾಡಬಹುದು. ಅದಕ್ಕೋಸ್ಕರ. ಸೊ ಲಾಸ್ಟ್ ಆಗಿ ಉಳಿದಿರುವಂತದ್ದು ಯಾವುದು? 2.
ಸೊ 2 ನ ಹುಡುಕಿದ್ರೆ ಅದು ಥರ್ಡ್ ಪೊಸಿಷನ್ ಅಂತ ಇದೆ, ರಿಡ್ಯೂಸ್ ಇಟ್ ಬೈ 1. ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ 2 ಅನ್ನ ಕೂರಿಸ್ತೀವಿ. ನೋಡಿ ಇವಾಗ 0 2 3 5 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಅದೇ ಸಾರ್ಟ್ ಆಯಿತು. ನಾವು ಟ್ರೈ ಮಾಡೋದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಇಲ್ಲ, ಅದೇ ಸಾರ್ಟ್ ಆಗಿದೆ. ನೆಕ್ಸ್ಟ್ ನೋಡಿ ಅದರ ಫ್ರೀಕ್ವೆನ್ಸಿ ಕೌಂಟ್ ಮೇಂಟೈನ್ ಆಗಿದೆ. 0 ಫ್ರೀಕ್ವೆನ್ಸಿ ಕೌಂಟ್ 2 2 ಸಲ ಇದೆ, 2 ಇನ ಫ್ರೀಕ್ವೆನ್ಸಿ ಕೌಂಟ್ 2 2 ಸಲ ಇದೆ, 3 ಇನ ಫ್ರೀಕ್ವೆನ್ಸಿ ಕೌಂಟ್ 3 3 ಸಲ ಇದೆ, 5 ಇನ ಫ್ರೀಕ್ವೆನ್ಸಿ ಕೌಂಟ್ 1 ಸಲ ಇದೆ. ಸೊ ಕರೆಕ್ಟ್ ಇದೆಯಾ? ಇಲ್ಲಿ ಕೊಟ್ಟಿದ್ದಕ್ಕೂ ಇದು ಸಾರ್ಟ್ ಆಗಿರೋದಕ್ಕೂ ನೋಡಿ ಪ್ರತಿಯೊಂದಕ್ಕೂ ಪೊಸಿಷನ್ ಗೊತ್ತಿದೆ ನಮಗೆ. ಈಗ 3 ಇನ ಪೊಸಿಷನ್ ಅನ್ನು ಹುಡುಕ್ರಿ ಬಿಟ್ವೀನ್ 4 to 6. 2 ಇನ ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ 2 and 3 ಆ ರೀತಿ. ಸೊ ಪೊಸಿಷನ್ಸ್ ಕೂಡ ಗೊತ್ತಾಗಿದೆ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಕೂಡ ಕೌಂಟಿಂಗ್ ಸಾರ್ಟ್ ಇದನ್ನ ಸಾಲ್ವ್ ಮಾಡಿದೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಪ್ರತಿಯೊಂದಕ್ಕೂ ಕೂಡ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಮತ್ತೆ ಕೀ ವ್ಯಾಲ್ಯೂನ ಕಂಡುಹಿಡಿದ್ವಿ. ಕೀ ವ್ಯಾಲ್ಯೂ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಎಲಿಮೆಂಟ್ ಇಂದ ಗಿವನ್ ಲಿಸ್ಟ್. ಸೊ ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರ್ತವೆ ಅದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಅದು ಕೀ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಕೌಂಟ್ ಅನ್ನ ಬರೀಬೇಕು, ಫ್ರೀಕ್ವೆನ್ಸಿ ಕೌಂಟ್ ವೆನ್ ಇಟ್ ಈಸ್ ಇನ್ ದ ಇನಿಷಿಯಲ್ ಸ್ಟೇಟ್. ಸೊ ಇನಿಷಿಯಲ್ ಆಗಿ ನಾವು ಇನ್ನು ಸ್ಟಾರ್ಟೇ ಮಾಡಿರಲ್ಲ ಟ್ರಾವರ್ಸಿಂಗ್, ಸೊ 0 ಆಗಿರುತ್ತೆ ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಫ್ರೀಕ್ವೆನ್ಸಿ ಕೌಂಟ್ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್. ನೆಕ್ಸ್ಟ್ ಸ್ಟೆಪ್ 4 ಅಲ್ಲಿ ಏನ್ ಮಾಡ್ತೀವಿ, ಸೈಜ್ ಅನ್ನ ಕಂಡುಹಿಡಿತೀವಿ. ಯಾವ ರೀತಿ, ಮೊದಲನೇದು ಅದೇ ರೀತಿ ಬರ್ಕೋಬೇಕು, 2 + 0 2, 2 + 2 4, 4 + 3 7, 7 + 0 7, 7 + 1 8 ಆ ರೀತಿ. ಸೊ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಅರೇ ಮತ್ತೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎರಡೂ ಕೂಡ ಈಕ್ವಲ್ ಇರಬೇಕು. ಸೊ ಅವಾಗ ಕರೆಕ್ಟ್ ಆಗಿ ಪ್ರೊಸೀಡ್ ಆಗ್ತಿದೀವಿ ಅಂತ. ಫಿಫ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಅರೇನ ಕ್ರಿಯೇಟ್ ಮಾಡಿ 8 ಸೈಜ್ ಇರುವಂತದ್ದನ್ನ 0 ಇಂದ ಇಂಡೆಕ್ಸಿಂಗ್ ಶುರು ಮಾಡಿರೋದಕ್ಕೋಸ್ಕರ ಏನ್ ಮಾಡ್ತೀವಿ, ಅದು ಯಾವ ಪೊಸಿಷನ್ ಅನ್ನ ತೋರಿಸುತ್ತೆ ಅದಕ್ಕಿಂತ ಒಂದು ಪೊಸಿಷನ್ ಹಿಂದೆ. 7 ತೋರಿಸಿದ್ರೆ 6th ಪೊಸಿಷನ್, 5 ತೋರಿಸಿದ್ರೆ 4th ಪೊಸಿಷನ್. ಆ ರೀತಿ ಒಂದೊಂದು ಪೊಸಿಷನ್ ರಿಡ್ಯೂಸ್ ಮಾಡಿ ಪೊಸಿಷನ್ ಅನ್ನ ಕೊಡ್ತಾ ಹೋಗ್ತೀವಿ ಪ್ರತಿಯೊಂದು ಎಲಿಮೆಂಟ್ಗೂ. ಸೊ ಕೌಂಟಿಂಗ್ ಸಾರ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.